ಎಂಬಿ ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್ ಮಧ್ಯೆ ಈ ಸಿಎಂ ರೇಸ್ ನ ವಾರ್ ನಡೀತಾ ಇದೆ. ನಾನು ಕೂಡ ಸಿಎಂ ಆಗ್ತೀನಿ ಅನ್ನುವಂತ ಎಂಬಿ ಪಾಟೀಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಪಾಟೀಲ್ ಈಗ ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಕೂಡ ಸಿಎಂ ಆಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಎಂಬಿ ಪಾಟೀಲ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಪಾಟೀಲ್ ಈಗ ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಸೀನಿಯರ್ ಜೂನಿಯರ್ ಇರಬಹುದು, ನನಗೆ ಸಿಎಂ ಆಸೆ ಇಲ್ಲ. ಸೀನಿಯರ್ಸ್ ಪಕ್ಷ ಕಟ್ಟಿದವರು ಸಿಎಂ ಆದ್ರೆ ಸಂತೃಪ್ತಿ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದ್ದಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಎಂಬಿ ಪಾಟೀಲ್ ವರ್ಸಸ್ ಶಿವಾನಂದ ಪಾಟೀಲ್ ಮಧ್ಯೆ ಈಗ ಸಿಎಂ ರೇಸ್ನ ಟಾಕ್ ವಾರ್ ಒಂದಷ್ಟು ನಡೆದಿದೆ. ಶಿವಾನಂದ ಪಾಟೀಲ್ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ನೋಡಿ, ಸೀನಿಯರಿಟಿ ಮಾನದಂಡ ಅಲ್ಲ, ಅದು ನನಗೂ ಗೊತ್ತಿದೆ. ಆದ್ರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ, ಬಹಳ ಜನ ಬಹಳ ತರ ದುಡ್ದಾರ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕಾದ ಆಸೆ ಇತ್ತು, ಬೇರೆಯವ್ರಾದ್ರು. ಅಂಥವ್ರು ಬಹಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ. ಮತ್ತು ಅವರೆಲ್ಲ ಆಗ್ಬೇಕಲ್ಲ. ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ. ಅದು ಬಹುತೇಕ ಎಂಬಿ ಪಾಟೀಲ್ ಮರ್ತಾರ, ಅದು ಅವ್ರಿಗೆ ಕೇಳಿ. ನಾನ್ ನೆನಪಿಸೋದಿಲ್ಲ, ನೀವೇ ನೆನಪಿಸಿದ್ದೀರ. ಅದು ನಾನಂತೂ ನೆನಪಿಸಿಲ್ಲ. JDS ನಿಂದರೇ ಬಂದಿರ್ಬೋದು, BJP-ಯಿಂದರೇ ಬಂದಿರ್ಬೋದು, ಕಾಂಗ್ರೆಸ್ನಿಂದ ಬಂದಿರ್ಬೋದು. ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ. ನನಗೆ ಯಾರು BJP ಕರೆದ್ರು, ಯಾರು ಕಾಂಗ್ರೆಸ್ಗೆ ಕರೆದ್ರು, ಅಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ. ಅದನ್ನ ನಾನು ಹೇಳಿ ರಾಜಕಾರಣ ಮಾಡಕ್ ಹೋಗೋದಿಲ್ಲ. ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ, ಜನರಿಗೂ ಗೊತ್ತಿದೆ. ನೋಡಿ.